ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಚಲೋ ಇವತ್ತು ಒಳ ಮೀಸಲಾತಿ ವಿರೋಧಿಸಿ ಇವತ್ತು ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ನಮ್ಮ MLAಗಳು ಮತ್ತು ಮಾಜಿ ಸಚಿವರುಗಳು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಗಳೂರಲ್ಲಿ ಭಾಳ ಅದ್ಧೂರಿಯಿಂದ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ವಿಶೇಷ ಏನಂದರೆ ಏನು ಒಳ ಮೀಸಲಾತಿ ಮಾಡಿದರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಭಾಳ ತೊಂದರೆ ಆಗಿದೆ ನಮಗೆ. ಬೋವಿ ಸಮಾಜಕ್ಕೆ ಲಂಬಾಣಿ ಕೊರ್ಚ ಛಲವಾದಿ ಎಲ್ಲರೂ ಕೂಡ ಭಾಳ ತೊಂದರೆ ಆಗಿದೆ. 101 ಜಾತಿಯಲ್ಲೂ ಒಂದು ಜಾತಿಗೆ ಸೀಮಿತವಾಗಿದೆ. ಅದರಿಂದ 100 ಜಾತಿಗೆ ತೊಂದರೆ ಆಗ್ತಾಯಿದೆ. ಅದರಿಂದ ಸರ್ಕಾರ 27ನೇ ತಾರೀಕು ಸೆಷನ್ ಇರೋದ್ರಿಂದ ಇವತ್ತು 24ರಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮಗೇನು ಇವತ್ತು ಕಟ್ಟಕಡೆ ಒಂದು ಮಗು ಕೂಡ ಅನ್ಯಾಯ ಆಗ್ತಾಯಿದೆ. ಮೊದಲು ಏನು ರೋಸ್ಟರ್ ಸಿಸ್ಟಮ್ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ 18% 15% ಏನು ಎಲ್ಲ SC/ST ಏನು ಮೀಸಲಾತಿ ಅದೇ ಮುಂದುವರಿಸಬೇಕು ಅಂತ ಈ ಒಳ ಮೀಸಲಾತಿ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು ಅಂತ ಇವತ್ತು ಬೆಂಗಳೂರು ಚಲೋವನ್ನು ಮಾಡ್ತಾಯಿದ್ವಿ. ಇದರಲ್ಲಿ ಕೋಲಾರ ಜಿಲ್ಲೆಯಿಂದ ಅತಿ ಹೆಚ್ಚು 100 ಬಸ್ ಹೋಗ್ತಾರೆ. ನಮ್ಮ ಮುಳಬಾಲ್ ತಾಲೂಕಿಂದ 20 ಬಸ್ಸನ್ನು ಹೋಗ್ತಾಯಿದ್ವಿ. 20 ಬಸ್ ಹೋಗ್ತಾಯಿದ್ವಿ. ಅದರಿಂದ ಇವತ್ತು ನಾವು ಮುಳಬಾಲಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ಹೊರಟಿದ್ದೀವಿ. ಈ ಬಂದು ಯಶಸ್ವಿ ಆಗಬೇಕು ಅಂತ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಂಧುಗಳಿಗೆ ಮನವಿಯನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಎಲ್ಲರೂ ಕೂಡ ಬಂದಿದ್ದಾರೆ. ಏನು ಇವತ್ತು ನಾವು ಇನ್ನೊಂದು ಸಲ ಹೇಳ್ತೀವಿ, ನಾಗಮೋಹನ್ ದಾಸು ವರದಿಯನ್ನು ರದ್ದು ಮಾಡಬೇಕು. ಹಳೆ ಪದ್ಧತಿ ಇತ್ತಲ್ಲ ಮೀಸಲಾತಿ, ನಮ್ಮ ರೋಸ್ಟರ್ ಸಿಸ್ಟಮ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ 18% 15% ಏನು ಮೀಸಲಾತಿ ಅದೇ ಮೀಸಲಾತಿ ಮುಂದುವರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ಕಾರಕ್ಕೆ. ಇದಕ್ಕೆ ಸಹಕರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ. ಏನು ಈ ದಿನ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಒಳ ಮೀಸಲಾತಿ ವಿರುದ್ಧ ನಮಗೆ ಒಳ ಮೀಸಲಾತಿ ವಿರುದ್ಧ ಇದನ್ನು ರದ್ದು ಮಾಡೋದಕ್ಕೆ ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯನ್ನ ರದ್ದು ಮಾಡಲಿಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಸುಮಾರು 20 ಬಸ್ಸುಗಳಲ್ಲಿ ನಾವೆಲ್ಲ ಇದಕ್ಕೆ ಹೋರಾಟಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಸರ್ಕಾರ ಇದನ್ನು ಇದು ಮಾಡಿ ಗಮನಿಸಿ ಒಳ ಮೀಸಲಾತಿ ಇದನ್ನ ರದ್ದು ಮಾಡಬೇಕು ಅಂತೇಳಿ ನಾವೆಲ್ಲ ಸುಮಾರು ಮುಳಬಾಗಿಲಿಂದ ಸುಮಾರು ಒಂದು 20 ಬಸ್ಸುಗಳಲ್ಲಿ ಹೊರಟಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮೂಲಕ ಮನವಿ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಅತಿ ಹೆಚ್ಚು ಜನ ಸೇರಿ ನಾವು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಯಾಣಗೊಂಡಿದ್ದೀವಿ. ಇವತ್ತು ಒಳ ಮೀಸಲಾತಿ ನಮಗೆ ನಾಗಮೋಹನ್ ದಾಸ್ ಕೊಟ್ಟಿರುವ ವರದಿಯಲ್ಲಿ ನಮ್ಮ ಬೋವಿ ಕೊರ್ಚ ಕೊರ್ಮ ಎಲ್ಲ ಜಾತಿಗಳ ಉಪಜಾತಿಗಳಲ್ಲಿ ನಮಗೆ ಅನ್ಯಾಯ ಆಗಿದೆ. ಅವರು ಸುಮಾರು ಸರಿ ಹೇಳ್ತಾ ಇರ್ತಾರೋ ನಾನು ಜಸ್ಟ್ ಪಾಸ್ ಅಂತ. ಆ ಜಸ್ಟ್ ಪಾಸನ್ನು ನಮ್ಮ ಜಾತಿಗೆ ಇದು ಮಾಡಿದಾರಷ್ಟೇ. ಅವರ ವೈಜ್ಞಾನಿಕ ಕಾರಣದಿಂದ ಅವ್ರಿಗೆ ಅನುಕೂಲ ರೀತಿಯಲ್ಲಿ ನಮ್ಮ ಜಾತಿಗಳನ್ನು ಉಪಜಾತಿಗಳನ್ನು ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಇದನ್ನು ಗಮನೆತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಎಲ್ಲರೂ ಸೇರಿ ಇದನ್ನು ಪರಿಗಣಿಸಿ ನಮ್ಮ ಅನೇಕ ಉಪಜಾತಿಗಳಿಗೆ ಒಂದು ಹಳೆಯ ರೋಸ್ಟರ್ ಪದ್ಧತಿಯನ್ನು ಏನಿದೆಯೋ ಅದನ್ನೇ ಮುಂದುವರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಅದೇ ರೀತಿಯಾಗಿ ಹೆಚ್ಚಾಗಿ ನಮ್ಮ ಸ್ವಾಮೀಜಿ ಹಾಗೂ ನಮ್ಮ ಗೋಪಾಲಣ್ಣ ಮುಖಾಂತರ ನೇತೃತ್ವದಲ್ಲಿ ಹೆಚ್ಚು ಜನ ಇಲ್ಲಿ ಮುಳಬಾಗಿಲು ತಾಲೂಕಿಂದ 20 ಬಸ್ಸನ್ನು ಹೊರಟಿದ್ದೀವಿ. ನಿಮಗೆ ಎಲ್ರಿಗೂ ನಮ್ಮ ಚಳುವಳಿಯನ್ನು ಮುಂದುವರಿಸಿ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ತಮ್ಮಲ್ಲಿ ಬಯಸ್ತೀವಿ. ಕರ್ನಾಟಕ ರಾಜ್ಯದ ಕೊರಚ ಕೊರಮ ಲಂಬಾಣಿ ಬೋವಿ ಹಾಗೂ ಛಲವಾದಿ ಜನಾಂಗದವರೆಗೂ 101 ಉಪಜಾತಿಗಳಲ್ಲಿ ಕೆಲವು ಜಾತಿಗಳಿಗೆ ಮಾತ್ರ ಒಂದು ಜಾತಿಗೆ ಸೀಮಿತವಾಗಿ ನಾಗಮೋಹನ್ ದಾಸ್ ವರದಿ ಕಂಡು ಬಂದಿದ್ದು ಮೇಲ್ನೋಟಕ್ಕೆಲ್ಲ ಸಾಬೀತಾಗಿದೆ. ಅದೇ ರೀತಿಯಾಗಿ ನಾಗಮೋಹನ್ ದಾಸ್ ವರದಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ರದ್ದುಪಡಿಸಿ ಯಥಾಸ್ಥಿತಿ ಏನು ರೋಸ್ಟರ್ ಪ್ರಕಾರ ಹಿಂದೆ ಕಾನೂನು ರೀತಿಯಲ್ಲಿ 101 ಉಪಜಾತಿಗಳಿಗೆ ಕಾನೂನು ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇತ್ತು ಅದನ್ನು ಮುಂದುವರಿಸಬೇಕಂತೇಳ್ಬಿಟ್ಟು ಮಾನ್ಯ ಸರ್ಕಾರಕ್ಕೆ
ಈ ಒಂದು ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸಿ ವಿ ಗೋಪಾಲಣ್ಣವರಾಗಲಿ, ನಮ್ಮ ಕೋಲಾರ MP ಅವರಾಗಲಿ, ಯಾವುದೇ ರೀತಿಯಲ್ಲಿ ನಮ್ಮ ಜನಾಂಗದವರು ಎಲ್ಲ ಒಟ್ಟುಗೂಡಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಇವತ್ತಿನ ದಿನ ಇಡೀ ರಾಜ್ಯದ ಜನ ಬಂದು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕಂತ ಹೇಳ್ಬಿಟ್ಟು ಈ ನಮ್ಮ ಮುಳಬಾಗಿಲು ತಾಲೂಕಿನ ಸುಮಾರು 20ರಿಂದ 24 ಬಸ್ಗಳಿಂದ ಎಲ್ಲ ಜನಾಂಗದವರು ಒಟ್ಟಾಗಿ ನಾವು ಪ್ರಯಾಣ ಬೆಳೆಸುತ್ತಿದ್ದೇವೆ. ಈ ಸಭೆಗೆ ಎಲ್ಲರೂ ಸಹಕರಿಸಿ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ನಾನು ಮನವಿ ಮಾಡಿಕೊಳ್ತದ್ದ. ತಾಲೂಕಿನ ಕೋಲಾರ ಜಿಲ್ಲಾಧ್ಯಕ್ಷರಾದ ಸಿ ವಿ ಗೋಪಾಲಣ್ಣ ನೇತೃತ್ವದಲ್ಲಿ ಮುಳಬಾಗಿಲಿಂದ ನಮಗೆ ಈ ಬೋವಿ ಜನಾಂಗ ಎಲ್ಲ ಉಪಜಾತಿಗಳಿಗೆ ತೊಂದರೆ ಆಗಿರೋದ್ರಿಂದ ನಾವು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಈ ಸರ್ಕಾರ ನಮಗೆ ಮುನ್ನೆಚ್ಚರಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.